ರೀ, ಏನ್ರಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಅದಾ, ಇವತ್ತು ನನ್ನ ಮಗ ನನ್ನ ಮನೆಗೆ ಬರ್ತಿದ್ದಾನೆ. ನನ್ನ ಹೆಂಡತಿ ನನ್ನ ಜೊತೆನಲ್ಲೇ ಇದ್ದಾಳೆ. ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹೌದಾ? ಸೋ ಗ್ಲಾಡ್ ಫಾರ್ ಯು. ಮತ್ತೆ ಶೋಭಾ, ಮಂಜು, ನಿನ್ಗೆ ಏನ್ ಬೇಕು ತಿನ್ನೋದಿಕ್ಕೆ? ಇಲ್ಲೇ ಐಸ್ ಕ್ರೀಮ್ ಪಾರ್ಲರ್ ಇದೆ, ಅಲ್ಲಿ ನಿಲ್ಲಿಸ್ಲಾ ಅಥವಾ ಮನೆಗೆ ಹೋಗೋಣ? ಚಾಕ್ಲೇಟ್ ಕೇಕ್. ಅಪ್ಪ, ನಂಗೆ ಚಾಕ್ಲೇಟ್ ಕೇಕ್ ಬೇಕು. ಹೌದಾ, ನಿನಗೆ ಕೇಕ್ ಬೇಕಾ? ಸರಿ ಆಯ್ತು, ಇರು, ನಾನು ಇಲ್ಲೇ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ರೀ, ಅದಿಲ್ಲ ಯಾಕೆ? ಮನೆಯಲ್ಲೇ ಆರ್ಡರ್ ಮಾಡಿದ್ರೆ ಕೇಕ್ ಬರುತ್ತೆ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಫಸ್ಟ್ ಮನೆಗೆ ಹೋಗೋಣ ನಡ್ರಿ. ಅತ್ತೆ ತುಂಬಾ ಹೊತ್ತಿಂದ ಕಾಲ್ ಮಾಡ್ತಾನೆ ಇದಾರೆ. ಎಲ್ಲಿ ನನ್ನ ಮೊಮ್ಮಗ ಇನ್ನೇನು ಬರ್ಲೇ ಇಲ್ವಲ್ಲ? ಬೇಗ ಬನ್ರಮ್ಮ, ನನ್ನ ಮೊಮ್ಮಗನ್ ನೋಡ್ಬೇಕು, ನಮ್ಮ ವಂಶದ ವಾರಸ್ದಾರ ನೋಡ್ಬೇಕು ಅಂತ ಎಷ್ಟು ಹೇಳ್ತಿದ್ದಾರೆ ಗೊತ್ತಾ? ಅಬ್ಬಾ, ನನ್ಗಂತೂ ನನ್ನ ಮಗನ್ ಇಷ್ಟೊಂದು ಇಷ್ಟಪಡ್ತಾರ ಅವರು ಅಂತ ಅನ್ನಿಸ್ತಾ ಇದೆ. ಹಾ ಹಾ, ಅಮ್ಮಂಗೆ ಗಂಡ್ಮಕ್ಳು ಅಂದ್ರೆ ತುಂಬಾ ಇಷ್ಟ. ನನ್ಗೂ ಒಂದೆರಡು ಸರಿ ಹೇಳಿದ್ರು, ಏನಪ್ಪಾ ಒಂದೇ ಒಂದ್ ಹೆಣ್ಮಗು ಆಯ್ತು, ಗಂಡ್ ಮಗುನಾದ್ರೂ ಆಗ್ಬಾರ್ದಿತ್ತ ಅಂತ. ಅದಕ್ಕೆ ನನ್ ಮಗಳು ಇದಳಲ್ಲ, ಅವಳು ಕಂಡ್ರೆ ಆಗದೇ ಇಲ್ಲ. ನಮ್ಮ ಅಮ್ಮಂಗೆ ಸ್ವಲ್ಪ ಕಿರಿಕಿರಿ ಅಂತಾರೆ. ಆದ್ರೆ ಇವತ್ ನೋಡು, ಹಂಗೇನೇನೆ ನಮ್ಮ ಮಂಜು ನೋಡ್ತಿದಂಗೆ ಎಷ್ಟು ಖುಷಿ ಪಡ್ತಾರೆ ಅಂತ. ಹೌದು ರೀ, ನೀವು ಹೇಳಿದ್ ನಿಜನೇನೆ. ಅತ್ತೆಗ್ ಮಂಜು ಅಂದ್ರೆ ತುಂಬಾ ಇಷ್ಟ. ಇವಾಗ ಕಾಲ್ ಮಾಡಿದ್ರಲ್ಲ, ಅವಾಗ ಮಾತಾಡಿದ್ರು, ಇವನು ಮಾತಾಡ್ದ. ಹಾ ಅಜ್ಜಿ ಬರ್ತಾ ಇದ್ದೀನಿ ಅಂತ ಅಂದ. ಅಯ್ಯೋ ಬಾರೋ ಮೊಮ್ಮಗ್ನೆ, ಆರ್ತಿ ಎಲ್ಲ ರೆಡಿ ಮಾಡ್ತೀನಿ, ಮೊದಲನೇ ಸರಿ ನನ್ ಮನೆಗ್ ಬರ್ತಾ ಇದೀಯ ನೀನು, ಬಾರಪ್ಪ ಅಂತ ಕರೀತಾ ಇದ್ರು. ಆಮೇಲೆ ಏನೇನೋ ತಿಂಡಿ ಎಲ್ಲ ಮಾಡ್ಸಿದಾರಂತೆ, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು. ಅಲ್ಲ ರೀ, ಅದ್ ಯಾವ ಇದಕ್ ಮಾಡಿಸ್ತಾ ಇದ್ದಾರ್ರಿ ಹಂಗೆ? ಖುಷಿ ಅಲ್ವೇನೆ? ಮೊಮ್ಮಗ ಮನೆಗ್ ಬರ್ತಾನೆ ಅಂದ್ರೆ ಖುಷಿ ಇರೋದಿಲ್ವಾ ಹೇಳು? ಅದು ಇಷ್ಟು ವರ್ಷದ ಮೇಲೆ. ಹಂಗೇನಿಲ್ಲ, ಅಮ್ಮಂಗೆ ತುಂಬಾ ಖುಷಿಯಾಗಿದೆ, ಅದಕ್ಕೆ ಅದೆಲ್ಲ ಮಾಡ್ತಿದ್ದಾರೆ, ಬಿಡು ಹೋಗ್ಲಿ. ಅಲ್ಲ ರೀ, ಅವ್ರು ಮಾಡ್ತಿರೋದ್ ತಪ್ಪು ಅಂತ ಹೇಳ್ತಾ ಇಲ್ಲ. ನನ್ಗಿದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಸ್ಪೆಷಲ್ ಫೀಲ್ ಆಗ್ತಾ ಇದೆ, ಅದಕ್ಕೆ ಹಂಗಂದೆ ಬಿಡಿ. ಆಮೇಲೆ ನಿಮ್ ತಂಗಿ ಯಾಕೋ ಒಂಥರ ಮಾಡ್ತಿದ್ದಾರೆ ನಮ್ಮನ್ನ ನೋಡಿದ್ರೆ. ಅವಳೇನ್ ಮಾತಾಡಿಸ್ತಾಳೋ ಇಲ್ವೋ ಗೊತ್ತಿಲ್ಲ ಕಣ್ರಿ. ಅವಳ ಚಿಂತೆ ನಿನ್ಗೆ ಯಾಕೆ? ಹಾ, ನಾನು ಇಲ್ವಾ? ಅಮ್ಮ ಇಲ್ವಾ? ಇಬ್ರು ನಾವು ಚೆನ್ನಾಗಿ ನೋಡ್ಕೋತೀವಿ. ಅವಳೇನ್ ಕೊಟ್ಟು ಮನೆಗ್ ಹೋಗಿರೋಳು. ಇವಾಗ ಗಂಡನ್ ಬಿಟ್ಟು ಮನೆಗ್ ಬಂದ್ರೆ ನಾವೇನ್ ಮನೆಗ್ ಸೇರ್ಸ್ಕೋತೀವ? ಓಡಿಸ್ತೀನಿ ತಗೋ, ಸ್ವಲ್ಪ ದಿನ ನೋಡ್ತೀನಿ, ಅಡ್ಜಸ್ಟ್ ಮಾಡ್ಕೊಂಡು ನಿಮ್ ಜೊತೆ ಚೆನ್ನಾಗಿದ್ಲು ಅಂತ ಅಂದ್ರೆ ಮನೇಲಿ ಇರ್ಬೋದು. ಇಲ್ಲ ನಿಮ್ ಜೊತೆ ಹಂಗೆ ಆಡ್ತಿದ್ಲು ಅಂತಂದ್ರೆ ನಮ್ ಮನೇಲಿ ಇರೋ ಅವಶ್ಯಕತೆನೇ ಇಲ್ಲ. ವಾವ್, ನಿಜವಾಗ್ಲು ರೀ, ನೀವು ನನ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಿಡಿ ಹೋಗ್ಲಿ. ರೀ ರೀ, ನಿಧಾನಕ್ಕೆ ಹೋಗ್ರಿ. ನೋಡ್ರಿ ಅಲ್ಲಿ ಆ ಲಾರಿ ಅವ್ನು ಹೆಂಗ ಆರ್ನ್ ಮಾಡ್ಕೊಂಡು ಹೊರಟೋದ ಅಂತ. ಏನಾದ್ರೂ ಆಗ್ಲಪ್ಪ, ಸ್ವಲ್ಪ ನಿಧಾನಕ್ಕೆ ಗಾಡಿ ಓಡಿಸಿ. ಹಾ ಹಾ, ನಾನು ಕರೆಕ್ಟಾಗಿ ಹೋಗ್ತಿದ್ದೆ ಕಣೆ. ಅವನೇನೆ ಓವರ್ಟೇಕ್ ಮಾಡ್ಕೊಂಡು ಹಂಗೆ ಹೋಗ್ತಿದ್ದಾನೆ. ಬಿಡು ಹೋಗ್ಲಿ, ಸಾಯ್ಲಿ. ಏನೊಂದು 5 ನಿಮಿಷ ಹೆಚ್ಚು ಕಮ್ಮಿ ಆಗುತ್ತಪ್ಪ. ಅದಕ್ಕೆ ಓವರ್ಟೇಕ್ ಮಾಡೋದು ಬೇರೆ, ಸ್ಪೀಡಲ್ಲಿ ಹೋಗೋದು ಬೇರೆ. ಈ ರೋಡ್ಗಳಲ್ಲಿ ಆಕ್ಸಿಡೆಂಟ್ಗಳಾಗುತ್ತಲ್ಲ, ಅರ್ಧಕ್ಕರ್ಧ ಈ ಓವರ್ ಸ್ಪೀಡು ಮತ್ತೆ ಈ ಕ್ರಾಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ನುಗ್ಗಿ ಸಂದಿಗುಂದಿರೆಲ್ಲ ನುಗ್ಗಿ ಬರ್ತಾರಲ್ಲ, ಅಂತವ್ರೆ ಮಾಡೋದು. ಈಗಿನ ಕಾಲದಲ್ಲಂತೂ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಬೈಕ್ ಕೊಟ್ಬಿಡ್ತಾರೆ. ಆ ಮಕ್ಳುಗಳಿಗೆ ಬೈಕ್ ಹಿಡ್ಕೊಂಡು ಹ್ಯಾಂಡಲ್ ಮಾಡಕ್ಕೆ ಬರೋದಿಲ್ಲ, ಅವೆಲ್ಲ ಬೈಕ್ ಓಡಿಸ್ತಾ ಇರ್ತವೆ. ಇನ್ನೊಂದ್ ಕೆಲವೊಂದು ಸ್ಟ್ಯಾಂಡ್ ಹಾಕಿ ನಿಲ್ಸಕ್ ಬರಲ್ಲ, ಕಾಲಿಟ್ಕಲ್ಲ. ಏನೊಳ್ಳೆ ಹಿಂಗಿಂಗ್ ಆಡಿಸ್ಕೊಂಡು ನಿಲ್ಲಿಸ್ತಾರೆ. ಅಂತವ್ರಿಗೆಲ್ಲ ಬೈಕ್ ಕೊಡ್ತಾರೆ. ನಾನೇ ನೋಡಿದ್ದೀನಲ್ಲ, ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಳುಗಳೇನೆ ಆಕ್ಸಿಡೆಂಟ್ ಮಾಡೋದು ಜಾಸ್ತಿ. ಏನ್ ಮಾಡಕ್ಕಾಗತ್ತೆ ರೀ, ಮಕ್ಳುಗಳ್ಗ ಆಸ್ತೆ. ಈಗ ನೋಡಿ ನನ್ ಮಗ ಸೈಕಲ್ಲು ಅಂತ ಹೇಳ್ತಿದ್ದಾನೆ. ಅವನ್ಗೊಂದ್ ಸೈಕಲ್ ಕೊಡಿಸ್ಬೇಕಪ್ಪ ಅತ್ತಾಗಿ, ಓಡಾಡ್ಲಿ ಅತ್ತಾಗಿ ಅಂತ. ಹೌದಾ? ಬೇಡಪ್ಪ ಮಂಜು, ನಿನ್ಗ್ ಸೈಕಲ್ ಏನು ಬೇಡಪ್ಪ. ನಿನ್ನ ರೋಡ್ ಕಳ್ಸಕ್ಕೆ ಭಯ ಆಗತ್ ನನ್ಗೆ. ಪಪ್ಪ, ನನ್ ಸೈಕಲ್ ರೋಡ್ ತಗೊಂಡೋಗಲ್ಲ ಪಪ್ಪ. ಎಲ್ಲಾದ್ರೂ ಗ್ರೌಂಡ್ ಅಲ್ಲ, ಮನೆ ಹತ್ರನೇ ಓಡಿಸ್ತಾ ಇರ್ತೀನಿ. ನನಗ್ ಸೈಕಲ್ ಬೇಕು ಪಪ್ಪ, ನೀವು ಕೊಡಿಸ್ತೀರಾ? ಹಾ ಹೌದು ರೀ, ಅವನೇನ್ ರೋಡಲ್ಲಿ ಏನು ಓಡ್ಸಕ್ ಹೋಗಲ್ಲ. ಇನ್ನೇನ್ ಸ್ಕೂಲ್ ಬಸ್ಸಲ್ಲಿ ಬರ್ತಾನೆ. ನೀವೊಂದ್ ಕೆಲ್ಸ ಮಾಡಿ, ಒಂದ್ ಸೈಕಲ್ ಕೊಡ್ಸೇ ಬಿಡಿ, ಹೇಳ್ತೀನಿ. ಹೌದು ಪಪ್ಪ. ಸರಿ ಆಯ್ತು, ಹಾಗಿದ್ರೆ ನಾಳೆ ಹೋಗೋಣ ಬಿಡು, ನಾಳೆ ಕೊಡಿಸ್ತೀನಿ. ಸರಿನಾ? ಶೋಭಾ, ನೀನು ಬಾ, ಅದ್ಯಾವ ತರ ಸೈಕಲ್ ಬೇಕು ನೋಡಿ ಕೊಡ್ಸಿದ್ರಾಯ್ತು. ಆದ್ರೂ ಒಂಥರ ಭಯಾನೇ ಕಣೆ. ಈಗ ಗಾಡಿ ಓಡಿಸೋದು ಅಂತಂದ್ರೆ ಸುಮ್ಮನೆ ಅಲ್ಲ, ಬಿದ್ದು ಎದ್ದು ನೋವು ಮಾಡ್ಕೊಂಡು ಆಮೇಲೆ ಕಲಿಯೋದು. ಏನೋ ಆಸೆ ಪಡ್ತಿದ್ದಾನಲ್ವಾ, ಕೊಡ್ಸಿದ್ರಾಯ್ತು ಬಿಡು. ಅಲ್ಲೇ ಇರಪ್ಪ ಮೊಮ್ಮಗ್ನೆ, ಆರ್ತಿ ಮಾಡಿ ಒಳಗಡೆ ಕರ್ಕೋತೀವ, ಅಲ್ಲೇ ಇರಪ್ಪ. ಏ ಶಾರದಮ್ಮ, ಬೀಗ ಆರತಿ ತಟ್ಟಿ ತಗೊಂಬಾ. ಮಗು ಎಷ್ಟೊತ್ ಗಂಟೆ ಹೊರಗಡೆ ಇರ್ಬೇಕು ಹೇಳು? ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು, ಯಾರ ಕಣ್ ತಗಲಿದ್ರು ನಮಗಿನಿಂದ ಕಳೆದೋಗ್ಬಿಡ್ಲಿ ಕಣಪ್ಪ. ಶಾರದಾ, ತಗೊಂಡೋಗಿ ಇದನ್ನ ಅಲ್ಲಿ ಹೊರಗಡೆ ಚೆಲ್ಬಿಟ್ಬಾ.
ಬಾರಪ್ಪ ಮಗ್ನೆ, ಬಾರ ಮಗ್ನೆ, ನಮ್ಮ ಮನೆ ಒಳಗಡೆ ಬಾರಪ್ಪ, ಬಲಗಾಲಿಟ್ಟು ಬಾ ಮಗ್ನೆ. ಹಲ್ ನೋಡ್ರಿ ನಿಮ್ಮ ಅಮ್ಮನ. ಅಮ್ಮ, ನಿನ್ ಕೈಲಿ ಅವನನ್ನ ಎತ್ಕೊಳಕ್ ಆಗಲ್ಲ, ಕೆಳಗಡೆ ಇಳಿಸು. ಏನು, ನನಗೆ ಎತ್ಕೊಳಕ್ಕಾಗಲ್ವಾ? ಅಲ್ಲ ಕಣೋ, ನಿಮ್ನೆಲ್ಲಾರ್ನು ಹಿಂಗೆ ಕೊಂಕ್ಳಲ್ಲಿ ಎತ್ಕೊಂಡೆ ಬೆಳೆಸಿರೋದ್ ನಾನು. ನನ್ನ ಮೊಮ್ಮಗನ ಎತ್ಕೊಳಕ್ಕಾಗಲ್ಲ ಅಂತ ಹೇಳ್ತೀಯ ನೀನ್ ನನ್ಗೆ? ಅಜ್ಜಿ ಅಜ್ಜಿ ನಂಗೆ ಯಾರು ಅಜ್ಜಿನೇ ಇರ್ಲಿಲ್ಲ ಅಜ್ಜಿ. ನೀವು ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಲ್ವಾ ನನ್ನ. ಲವ್ ಯು ಅಜ್ಜಿ. ಹೌದಾ ಬಂಗಾರ? ನೋಡು, ನನ್ ಮೊಮ್ಮಗ ನನ್ನ ಲವ್ ಯು ಅಂತ ಹೇಳ್ತಿದ್ದಾನೆ. ಅಯ್ಯೋ ನನ್ ಬಂಗಾರ. ಅದ್ ಹಂಗಲ್ಲಮ್ಮ, ವಯಸ್ಸಾಯ್ತಲ್ಲ, ಅದಕ್ಕೆ ಹಂಗ ಅಂದೆ, ಬಿಡು ಹೋಗ್ಲಿ. ಸರಿ ಆಯ್ತು, ನಾ ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಆಯ್ತು ಹೋಗು. ಆಮೇಲೆ ಶೋಭಾ ನೋಡಮ್ಮ, ಇನ್ಮೇಲೆ ನನ್ ಮೊಮ್ಮಗ ನನ್ ಜೊತೆನಲ್ಲೇ ಮಲಗ್ತಾನೆ. ನಾನೇ ಅವ್ನಿಗೆ ಊಟ ಮಾಡಿಸ್ತೀನಿ, ನಾನೇ ಅವನನ್ನ ನೋಡ್ಕೋತೀನಿ. ನೀನೇನ್ ಅವನ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಇವನ್ ಜವಾಬ್ದಾರಿ ನಂದು. ಆಯ್ತಾ ಮಗ್ನೆ? ಬಂಗಾರ, ಅಜ್ಜಿ ಜೊತೆ ಇರ್ತೀಯ ತಾನೆ ನೀನು? ಅಜ್ಜಿ ಜೊತೆನೆ ಮಲ್ಕೋ. ನಾನು ನಿನ್ಗೆ ರಾತ್ರಿ ಕತೆ ಹೇಳ್ತೀನಿ, ಆಮೇಲೆ ಲಾಲಿ ಹಾಡ್ತೀನಿ, ಊಟನೂ ಮಾಡಿಸ್ತೀನಿ. ಹೌದಾ ಅಜ್ಜಿ, ನಿಮ್ಗೆ ದೊಡ್ಡ ದೊಡ್ಡ ಕಥೆಗಳೆಲ್ಲ ಬರುತ್ತಾ? ರಾಜನ್ ಕತೆ, ಮಂತ್ರಿ ಕತೆ, ಸಿಂಹದ ಕತೆ, ಕಾಗೆ ಕತೆ, ಮಂಕಿ ಕತೆ ಎಲ್ಲ ಬರುತ್ತೆ ಮಗ್ನೆ. ನಿಮ್ಗೆ ನನ್ ಕತೆ ಹೇಳ್ತೀನಿ, ಆಯ್ತಾ? ಆಯ್ತು ಅಜ್ಜಿ, ನನಗೆ ಸ್ಟೋರಿ ಕೇಳೋದಂದ್ರೆ ತುಂಬಾ ಇಷ್ಟ. ಸರಿ ಬಾ, ಇಲ್ಲಿ ಕುತ್ಕೋ. ನಿನ್ಗೋಸ್ಕರ ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು ಎಲ್ಲ ಮಾಡಿದ್ದೀನಿ, ಕೊಡ್ತೀನಿ ಬಾ. ಸರಿ ಆಯ್ತಮ್ಮ, ಕೂರ್ಸ್ಕೊಂಡು ತಿನ್ಸು, ಬತ್ತೀನಿ ನಾವು. ಶರ್ಮಿಳಾ, ಶರ್ಮಿಳಾ, ಏನಮ್ಮ? ಅಲ್ಲಮ್ಮ, ಆ ಹುಡ್ಗನ್ ಯಾಕೆ ತೊಡೆ ಮೇಲೆ ಕೂರ್ಸ್ಕೊಂಡಿದ್ಯಾ? ಕೆಳಗಡೆ ಕೂರ್ಸು. ಅಲ್ಲ, ನಿನಗ್ ಮೊದ್ಲೇ ಮಂಡಿ ನೋವು ಅಂತದ್ರಲ್ಲಿ ಕಾಲ್ ಮೇಲೆ ಕೂರ್ಸ್ಕೊಂಡ್ ಕೂತಿದೀಯಲ್ಲಮ್ಮ, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ? ಲೇ, ಏನಾಗತ್ತೆ ತಗೊಳ್ಳೆ, ಚಿಕ್ಕ ಮಗು. ಹೋಗು, ಅಲ್ಲಿ ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ ಎಲ್ಲ ಇಟ್ಟಿದೀನಿ, ತಗೊಂಬೋಗು ಮಗಿಗೆ. ಅಮ್ಮ, ಇದೆಲ್ಲ ನಿನ್ಗೆ ಓವರ್ ಆಯ್ತು ಅಂತ ಅನಿಸ್ತಾ ಇಲ್ವಾ? ಅಲ್ಲ, ಒಂದಿನಕ್ಕಾದ್ರೂ ನಮ್ ಸ್ವೀಟಿಗೆ ಈ ತರ ಮಾಡಿದೀಯ ನೀನು? ಹುಡುಗಿ ಬಂದ್ರೆ ಸಾಕು, ಕಯ್ಯ 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 ಅನ್ನುವೆ. ಹುಡುಗಿ ಬಾಯಿಗೆ ಬಂದಂಗೆ ಬೈಯುವೆ. ಈಗ ನೋಡಿದ್ರೆ ಇದು ಯಾವ್ದೋ ಮಗಿನ ಕರೆದು ತೊಡೆನ ಕೂರ್ಸ್ಕೊಂಡ್ ಕೂತಿದೀಯಲ್ಲಮ್ಮ. ಲೇ, ಆ ಸ್ವೀಟಿಗೂನು ನನ್ ಮೊಮ್ಮಗಂಗೂ ಹೋಲಿಸ್ತೀಯೇನು ನೀನು? ಅವಳೆಲ್ಲಿ, ಇವನೆಲ್ಲಿ? ಇವನು ನಮ್ಮನೆ ವಾರಿಸ್ತಾರ, ರಾಜ್ಕುಮಾರ. ಅಮ್ಮ, ನೀನ್ ಹೇಳ್ತಾ ಇದ್ದೀನಿ ನೋಡು, ಇದೆಲ್ಲ ಸರಿ ಹೋಗಲ್ಲಮ್ಮ. ಬಿಡು, ಕೆಳಗಡೆ ಕೂರ್ಸು, ಬೇಕಿದ್ರೆ ಚಕ್ಲಿ ಕೋಡ್ಬಳೆ ತಂದ್ಕೊಡ್ತೀನಿ, ತಿನ್ಸುವಂತೆ. ಏ ಶರ್ಮಿಳಾ, ಹೋಗೆ ತಗೊಂಬರಗೆ ಫಸ್ಟ್. ಬಂದ್ಬಿಟ್ಲು ಇಲ್ಲಿ ನೋಡು. ಈಗ ಹೇಳ್ತಾ ಇದ್ದೀನಿ ಕೇಳು, ನಾಳೆ ನಮ್ನ ಸಾಯಂಕಾಲಕ್ಕೆ ನೋಡ್ಕೋಬೇಕಾಗಿರೋ ನೀವನೇನೇನೆ. ಇಡೀ ಆಸ್ತಿ ಇವನ ಹೆಸರಿಗೆ ಹೋಗುತ್ತೆ. ನಿನಗೆ ಅಷ್ಟು ಅರ್ಥ ಆಗೋದಿಲ್ವಾ? ಇವನನ್ನ ಚೆನ್ನಾಗಿ ನೋಡ್ಕೋಬೇಕು. ಇವನು ನನ್ನ ಮೊಮ್ಮಗ, ಆ ಸ್ವೀಟಿ ಅವಳಲ್ಲ, ಅವಳು ಏನಕ್ಕೂ ಬೇಕಾಗಿಲ್ಲ ನನಗೆ. ಅವಳ ಸುದ್ದಿನೇ ಬೇಡ ನನಗೆ. ಇನ್ಮೇಲೆ ಅವಳಿಗೂ ನನಗೂ ಸಂಬಂಧನೇ ಇಲ್ಲ. ಅವಳು ಅವ್ರಮ್ಮ ಎಲ್ಲೋ ಹಾಳು ಬಿದ್ದೋದ್ರಲ್ಲ, ಅಲ್ಲೇ ಹಾಳು ಬಿದ್ದು ಹೋಗ್ಲಿ, ಅವ್ರು ಮತ್ತೆ ಬರೋದೇ ಬೇಡ ಈ ಕಡೆಗೆ. ಏನಮ್ಮ ನೀನು ಒಂದ್ ಹೆಣ್ಣು ಆಗಿದ್ಕೊಂಡು ಈ ತರ ಎಲ್ಲ ಮಾತಾಡ್ತಾ ಇದೀಯಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಏನು ಶರ್ಮಿಳಾ ನೀನು ಈ ತರ ಮಾತಾಡ್ತಾ ಇದೀಯಾ? ಮುಂಚೆ ನನಗೆಲ್ಲ ಹೇಳ್ಕೊಡ್ತಿದ್ದಾಳೆ ನೀನು. ಅಮ್ಮ, ದೀಪ್ತಿನ ಸುಮ್ಮನೆ ಬಿಡಬಾರ್ದು. ಅಮ್ಮ, ಹುಡುಗಿ ಸ್ವೀಟಿ ಈ ಕಡೆನೆ ಬರ್ತಾ ಇದೆ, ಮೊದ್ಲು ಬೈದ್ ಒಳಗಡೆ ಕಳ್ಸು, ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ತಾ ಇದ್ದೆ. ಆದ್ರೆ ಈಗ ನೋಡಿದ್ರೆ ಅವ್ರನ್ನ ವಹಿಸ್ಕೊಂಡ್ ಬರ್ತಾ ಇದೀಯಾ. ಅಂತದ್ದೇನಾಯ್ತು? ಏನಾದ್ರೂ ಮಾಟ ಗೀಟ ಮಾಡಿಸ್ಬಿಟ್ಟವ್ರ ನಿನ್ ಮೇಲೆ? ಅಮ್ಮ, ಏನಂತ ಮಾತಾಡ್ತಾ ಇದೀಯಮ್ಮ ನೀನು? ಯಾವ ಮಾಟನೂ ಇಲ್ಲ, ಯಾವ ಮಂತ್ರನೂ ಇಲ್ಲ. ನೋಡು, ನೀನ್ ಆಡ್ತಿರೋದು ಯಾಕೋ ನನ್ಗೆ ಇಷ್ಟ ಆಗ್ತಾ ಇಲ್ಲಮ್ಮ. ನನಗೆ ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ, ನೀನು ಸ್ವಲ್ಪ ತಿಳುವಳಿಕೆ ತಗೋ. ಎಲ್ಲ ಒಂದೇ ತರ ಇರಲ್ಲಮ್ಮ, ಜೀವನದಲ್ಲಿ ಎಲ್ಲ ಬದಲಾಗ್ತಾ ಇರುತ್ತೆ. ನೋಡು, ದೀಪ್ತಿ ಅದಕ್ಕೆ ನಮ್ಗೆ ಯಾವತ್ತು ಮೋಸ ಮಾಡ್ಬೇಕು, ಅನ್ಯಾಯ ಮಾಡ್ಬೇಕು ಅಂತ ಯಾವತ್ತೂ ಅನ್ಕೊಂಡಿದ್ದಾರಲ್ಲ. ಆದ್ರೆ ಈಗ ಬಂದಿದ್ದಾಳಲ್ಲ ಭಿನ್ನಾನ್ಗಿತ್ತಿ, ಅವಳ ಆವ ಭಾವ ನೋಡ್ತಾ ಇದ್ರೆ ನನ್ಗೇನೋ ಡೌಟ್ ಅಮ್ಮ. ನೀನ್ ಅರ್ಥ ಮಾಡ್ಕೋ. ಸಡನ್ ಆಗಿ ಹಿಂಗೆ ಎಲ್ಲಾರನ್ನೂ ನಂಬಕ್ ಹೋಗ್ಬೇಡ. ಶರ್ಮಿಳಾ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ಮಗು ಮುಂದ್ಗಡೆ ಏನ್ ಮಾತಾಡ್ತಾ ಇದೀಯ ನೀನು? ನೋಡು, ಆ ದೀಪ್ತಿಗೂನು ನನ್ ಸೊಸೆ ಶೋಭಂಗುನು ಕಂಪೇರ್ ಮಾಡ್ಲೇಬೇಡ ನೀನು. ಅವಳು ನಮ್ಮನ್ನ ಜೈಲಿಗೆ ಕಳ್ಸಿದ್ಲು. ನಾವ್ ಕಷ್ಟದಲ್ಲಿದ್ದಾಗ ಬಂದ್ ನೋಡ್ಲಿಲ್ಲ ಅವಳು. ಕಷ್ಟದಲ್ಲಿದ್ದಾಗ ಅನ್ನೋದ್ಕೇನೋ, ಆ ಕಷ್ಟಕ್ಕೆ ತಳ್ಳಿದ್ದೆ ಅವಳು ತಾನೇ. ಆದ್ರೆ ನಮ್ ಶೋಭಾ ತನ್ನ ಎಲ್ಲಾ ಒಡವೆಗಳನ್ನೂ ಮಾರ್ತ ನಮ್ನ ಹೊರಗಡೆ ಕರ್ಕೊಂಡ್ ಬಂದಿದ್ದಾಳೆ, ಗೊತ್ತಾ? ನಿನ್ಗದ್ ಗೊತ್ತೇನೆ? ನಿನ್ ಕೈಲೂ ಏನು ಮಾಡಕ್ಕಾಗ್ಲಿಲ್ಲ ಬಿಡು, ಯಾಕಂದ್ರೆ ನಿನ್ನ ಹತ್ರನೂ ಏನೂ ಇರ್ಲಿಲ್ಲ. ಅಲ್ಲ, ನೀನ್ ಮಾಡ್ಲಿಲ್ಲ ಅಂತ ನಾನು ನಿನ್ನ ದೂರ್ತಾ ಇಲ್ಲ. ಪಾಪ ನೀನು ನೋವು ತಿಂದಿದೀಯ ಅನ್ನೋದು ನನಗೂ ಗೊತ್ತು. ಆದ್ರೆ ನಾವು ಕಷ್ಟದಲ್ಲಿದ್ದಾಗ ಬಂದ್ ಕೈ ಹಿಡ್ದಿದ್ದ ಅವಳು ತಾನೆ. ಅಂತವಳ ಮೇಲೆ ನೀನ್ ಅನುಮಾನ ಪಡ್ತಾ ಇದೀಯಲ್ಲ, ಇದು ಸರಿನಾ? ನೋಡು, ನೀನ್ ಏನೇ ಹೇಳಿದ್ರು ಅಷ್ಟೇ, ನಾನ್ ಮಾತ್ರ ನಮ್ ಶೋಭನ್ ಬಿಟ್ಕೊಡಲ್ಲ. ಆ ದೀಪ್ತಿನ ದ್ವೇಷ ಮಾಡೋದಂತೂ ಬಿಡಲ್ಲ. ಇಷ್ಟ ಹೇಳದ್ಮೇಲೆ ನೀನ್ ಹಿಂಗೆ ಮಾತಾಡ್ತೀಯ ಅಂತಂದ್ರೆ ನನ್ ಏನು ಮಾಡಕ್ಕಾಗಲ್ಲಮ್ಮ. ನೀನ್ ಚಕ್ಲಿ ಕೊಡ್ಬಳೆ ತಾನೇ ಬೇಕು, ತಂದ್ಕೊಡ್ತೀನಿ, ತಿನ್ಸು ನಿನ್ ಮೊಮ್ಮಗಂಗೆ.
ಬಂಗಾರ, ಅತ್ತೆ ಹೆಂಗ್ ಮಾತಾಡಿದ್ಲ ಅಂತ ಬೇಜಾರಾಯ್ತ ಮಗ್ನೆ? ಇಲ್ಲ ಅಜ್ಜಿ, ನಂಗೆ ಅತ್ತೆ ಯಾಕೆ ಅಂತಿದ್ರು ಅಂತ ಗೊತ್ತಾಗ್ಲಿಲ್ಲ. ಇವ್ರೇನಾ ಅತ್ತೆ? ಹೌದಪ್ಪ, ಇವರೇ ಅತ್ತೆ. ಅತ್ತೆನ ಚೆನ್ನಾಗ್ ನೋಡ್ಕೋಬೇಕು ಆಯ್ತಾ? ಅವಳಿಗೆ ಏನೋ ಬೇಜಾರಾಗಿದೆ, ಅದಕ್ಕೆ ಹಂಗ್ ಮಾತಾಡಿದ್ಲಷ್ಟೇ. ಸರಿ ಅಜ್ಜಿ, ಆಯ್ತು, ನಾನು ನೋಡ್ಕೋತೀನಿ ಅಜ್ಜಿ. ಅಯ್ಯೋ ನನ್ ಬಂಗಾರ, ಇಷ್ಟು ವರ್ಷದಿಂದ ನಿನ್ನಿಂದ ದೂರ ಇದ್ಬಿಟ್ಟಲ್ಲಪ್ಪ, ಅದೇ ಬೇಜಾರು. ತಗೊಳಮ್ಮ, ತಿನ್ಸು. ನೋಡಲ್ಲಿ ಕರ್ಜಿಕಾಯಿ ಇಟ್ಟಿದ್ದೀನಿ, ತಗೋ. ಇದನ್ನು ತಗೋ, ನಿಪ್ಪಿಟ್ಟು ಕೊಡೆ, ಎತ್ಕೊಡೆ. ಮೊದ್ಲು ಕರ್ಜಿಕಾಯಿ ಕೊಡೆ ಮಗಿಗೆ. ತಗೊಳಪ್ಪ ಮಂಜು, ತಗೋಪ್ಪ ಕರ್ಜಿಕಾಯಿ ತಿನ್ನು. ನಾನು ನಿಂಗೋಸ್ಕರ ಅಂತ ಮಾಡಿದ್ದೀನಿ. ಎಲ್ಲ ನಿಂಗೆನೇನೆ. ಹೌದಾ ಅಜ್ಜಿ, ಇದೆಲ್ಲ ನನಗೇನೇನಾ? ಅಜ್ಜಿ, ನಮ್ಗೆ ಕಜ್ಜಿಕಾಯಿ ಅಂದ್ರೆ ತುಂಬಾ ಇಷ್ಟ. ಮಮ್ಮಿ ಮಾಡು ಅಂತಂದ್ರೆ ಮಮ್ಮಿ ಮಾಡಕ್ಕೆ ಬರೋದಿಲ್ಲ. ಥ್ಯಾಂಕ್ಸ್ ಅಜ್ಜಿ, ನಾನ್ ಎಲ್ಲ ತಿನ್ಬಿಡ್ತೀನಿ. ಯಮ್ಮಿ ಯಮ್ಮಿ, ಸೂಪರ್ ಆಗಿದೆ ಅಜ್ಜಿ, ಸೂಪರ್ ಆಗಿದೆ. ಅಮ್ಮ, ನಾನು ರೂಮಲ್ಲಿ ಇರ್ತೀನಿ. ಅಲ್ವೇ, ನಿಂತ್ಕೊಳೆ, ಮಗು ಹತ್ರ ಮಾತಾಡೆ. ಇಲ್ಲಮ್ಮ, ನನ್ಗಿಷ್ಟ ಇಲ್ಲ. ನಿನ್ ಮೊಮ್ಮಗ ನೀನ್ ತಿನ್ಸು, ನಾನು ರೂಮಲ್ಲಿ ಇರ್ತೀನಿ. ಏನಪ್ಪ ಈ ಹುಡುಗಿಗೆ ಏನಾಯ್ತು? ಒಳ್ಳೆ ಹುಚ್ಚಿ ತರ ಆಡ್ತಾಳೆ.